ಫಸ್ಟ್ ಸತ್ತಾವ ಯಾರು ಅಂತೇಳಿ ತಿಳ್ಕೊಬೇಕು. ಆಮೇಲೆ ಸಹಿಸಿದವ್ರು ಯಾರು ತಿಳ್ಕೊಬೇಕು. ನೆಕ್ಸ್ಟ್ ಎದಕ್ಕೆ ಸಹಿಸಿದ್ರು ಹೆಂಗೆ ಸಹಿಸಿದ್ರು ಅಂತ ತಿಳ್ಕೊಂಡ್ರೆ ಈ ಕೇಸ್ ಸಾಲ್ವ್ ಆದಂಗೆ. ಟೋಟಲ್ ಎಷ್ಟು ಮಿಸ್ಸಿಂಗ್ ಕೇಸ್ ಅದಾವ. ಕೊಲೆಗಾರನ ಮೊಬೈಲ್ ನಂಬರ್ ಅಲ್ಲಿ ಆಸ್ಪಾಸ್ ನೆಟ್ವರ್ಕ್ ಯಾವ್ದೈತಿ ಅಲ್ಲಿ ಟ್ರೇಸ್ ಆಗೇ ಇರ್ತೈತಿ. ಈಗ ಹೋಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಸ್ಕೊಂಬ, ಕೇಸ್ ಲಘು ಲಘು ಸಾಲ್ವ್ ಮಾಡೋಣ. ಅಲ್ಲಿ ಚಾ ಅಂಗಡಿ ಇತ್ತು ತೊಗೊಂಬ, ತಲೆ ಗರಮ್ ಆಗೈತಿ, ಚಾ ಕುಡ್ಕೊತ ಕೂತಿರ್ತಾನೆ. ಅಮ್ಮ ಚಾ ಕೊಡು. ಹಾಪ ಫುಲ್ ರೀ. ಹಾಪ್ ಆಗೈತಿ, ತಲೆ ಫುಲ್ ಕೊಡು ಒಂದ. ಬಾಸ ರಿಪೋರ್ಟ್ ಸಿಕ್ತು ನೋಡ. ಚಾ ಕೊಡು ಒಂದು ಹಾಪ. ನಂಗೇನು ಚಾ ಏನು ಬೇಡ ಈಗ. ನಮ್ಮ ತಲೆ ಹಾಪಾಗೈತೆ ಅಟ್ಟ ಈಗ. ಕುಂದ್ರ ಬಾಸ್ ಏನು ರಿಪೋರ್ಟ್ ಕರೆಕ್ಟ್ ಐತಿ? ನೋಡಾಗ್ತದೆ ಅಯ್ಯೋ ಎಲ್ಲಾನು ಕಾಮನ್ ಆಗೈತಿ ರಿಪೋರ್ಟಾ. ಹೌದಾ ಬಾಸ್? ಹೆಂಗೆ ಈಗ ಮುಂದೆ ಹೆಂಗೆ ಕಂಡು ಹಿಡಿದು ಅದ ತಲೆ ಕೆಟ್ಟತಿ ಬಾಸ್. ನೋಡ ಇನ್ನೊಮ್ಮೆ ಕರೆಕ್ಟ್ ಆಗೈತ. ಸರಿ ಎಸ್ ಎಸ್ ಸಿಕ್ತ ಬಾಸ್. ಸತ್ತಾವ ಯಾರದು ಗೊತ್ತಾಕತಿ, ಗ್ಯಾರಂಟಿ ಗೊತ್ತಾಗೇ ಆಕತ್ಯ. ನಮ್ಮ ಮಂತ್ಯಕ್ಕೆ ಇರೋದು ಇದು ಒಂದ ಕ್ಲೀವು. ಹೌದಾ? ಬಾಸ್ ಏನು ಕ್ಲೀವ್ ಅದ? ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ದಾಗ ಏನೈತಿ ಗೊತ್ತನಾ? ಏನೈತಿ? ಸತ್ತಿರೋ ವ್ಯಕ್ತಿದು ಆಲ್ರೆಡಿ ಕೈ ಆಪರೇಷನ್ ಆಗೈತಿ. ಅಂದ್ರೆ ಒಂದು ಕೈ ಮುರಿದಂಗಿರ್ತದ ಅನಿಸ್ತತಿ. ಅದಕ್ಕೆ ಒಂದು ರಾಡ್ ಹಾಕ್ಯಾರ. ಆ ರಾಡಿಗೆ ಸೀರಿಯಲ್ ನಂಬರ್ ಅದಾವ. ಆ ಎಲ್ಲವೂ ಕೆಲವು ದವಾಖಾನಿಗೆ ಹೋಗಿ ನಾವು ಆ ಸೀರಿಯಲ್ ನಂಬರ್ ಇದ್ದ ರಾಡನ್ನ ಯಾರಿಗೆ ಹಾಕ್ಯಾರ ಅಂತ ತಿಳ್ಕೊಂಡ್ರೆ ಈ ಸತ್ತಿರೋ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗಿ ಆಕತಿ. ಈಗ ಗೊತ್ತಾಕತಿ ಗ್ಯಾರಂಟಿ ಕನ್ಫರ್ಮ್. ಪಟ ಹೋಗ ಎಲ್ಲವೂ ಕೆಲವು ದವಾಖಾನಿಗೆ ಹೋಗು. ಪಟ ಈ ಸೀರಿಯಲ್ ನಂಬರ್ ರಾಡ್ ಯಾರಿಗೆ ಹಾಕ್ಯಾರ ತಿಳ್ಕೊಂಬಂದ್ಬಿಡ. ಸರ್ ನಮಸ್ಕಾರ ಸರ್. ಈ ಲಿಸ್ಟ್ನಾಗಿಂದು ರಾಡ್ ಸೀರಿಯಲ್ ನಂಬರ್ ಯಾವ್ದಾರ ಐತೆ ನೋಡಿ ಹಾಕ್ಯಾರ ನೋಡ್ರಿ. ಆ ಥರ ಯಾವ್ದು ಸರ್ ನೋಡೋಕ್ಕಾಗಲ್ಲ ಸರ್. ಸ್ವಲ್ಪ ನೋಡ್ರಲ್ಲೇ. ಆ ಥರ ಇಲ್ಲ ನಮ್ಮನ್ನ ಪೊಲೀಸ್ ಸಾಹೇಬರು ಕಳಿಸಿದ್ರಿ. ಹಾಂ ಸರ್. ನೋಡಿ ಹೇಳ್ರಿ ಸರ್ ಓಕೆ ಸರ್. ಒಂದು 5 ನಿಮಿಷ ತಡಿ ನೋಡ್ತೀನಿ. ನೋಡ್ರಿ. ಸಾರಿ ಸರ್, ಇಂಥ ಪೇಷಂಟ್ ನಮ್ದು ಯಾವುದೂ ಅಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಬರೋಣ ಸರ್. ಗೂಗಲ್ ಮರಿ ಜಲ್ದಿ ಬಾ. ಯಾಕೆ ಲೇಟ್ ಮಾಡಾಕ್ತೀವಿ? ಓರ್ ರಿಪೋರ್ಟ್ ಪಟ ತೊಗೊಂಬಾ. ಬಾಸ್ ಗೂಗಲ್ ಮರಿ ಪಾಂಡ್ಯ ಇಟ್ಯಾಕ್ ಲೇಟು ಬಾಸ್. ಸತ್ತಿರೋ ಯಾರಂತ ಗೊತ್ತಾಯ್ತು. ಗೊತ್ತಾಯ್ತಾ? ಅವ್ನ ಡೀಟೇಲ್ಸ್ ಇಲ್ಲ ಐತಿ. ಇಟ್ಯಾಕ್ ತಿನ್ಕಾಕತ್ತಿ ಓ ಮರೆ. ಬಾಸ್ ಖುಷಿಗಾಗಿ ಓಡೋಡಿ ಬನ್ನಿ ಅಲ್ಲಿಂದ. ಈಗ ಸತ್ತಿರೋನು ಯಾರದು ಗೊತ್ತಾತ? ಬ್ಯಾರೆ ಏನೂ ಇಲ್ಲಲ್ಲೋ. ಸಾಗರ ಬಿಳಿ ಮನಿ. ಹೌದು ಬಾಸ್. ಮುದೋಳ ಇಷ್ಟ ಬಾಸ್. ಅವ್ರು ಬರೋದು ಅಟ್ಟಾಗ ಬರೆದು ಕೊಟ್ಟಾರೆ. ನಾ ಬರಲಿ ಅಲ್ಲಿ. ಮುದೋಳ ತುಂಬ ಎಲ್ಲಿ ತುಡ್ಕೋದು ಇವನ. ಒಂದು ಕೆಲಸ ಮಾಡ, ನಂಬರ್ ಒಂದು ಐತಿ, ನಂಬರ್ಗೆ ಫೋನ್ ಮಾಡ. ನಂಬರ್ಗೆ ಫೋನ್ ಮಾಡಲಿ? ಹಾಂ ಹೇಳು ನಂಬರ್. 90. ಬಾಸ್ ಆಲ್ರೆಡಿ ನನ್ನ ಕಡೆ ನಂಬರ್ ಐತಿ. ಆಲ್ರೆಡಿ ನಿಂತಕ್ಕೆ ನಂಬರ್ ಐತಿ. ಈ ಕೊಲೆಗಾರ ನೀನ ಕೊಲೆ ಯಾಕೆ ಮಾಡಿದ್ಯೋ? ನಡಿ ಸ್ಟೇಷನ್ ನಡಿ. ಏನೋ ಮತ್ತೆ ಕೊಲೆಗಾರ ನೀನ ಮತ್ತೆ ನಿನ್ನ ಅಂತಕ್ಕೆ ನಂಬರ್ ಐತ್ಲ ಅವಂದ. ಆಗ ನೀವ ಕೊಟ್ಟಿರಲ್ಲ ಕಾಲ್ ಮಾಡತ್ತೇವೆ ನನಗೆ. ಆ ಲಿಸ್ಟ್ನಾಗಿನ ನಂಬರ್ ಇದ್ದು ನನ್ನ ಕಡೆ ಇದ್ದದ್ದು. ಆ ಲಿಸ್ಟ್ನಾಗಿನ ನಂಬರ? ಹೌದು ಮತ್ತೆ. ಮಳ್ಳ ಏನಂತ ಮಾತಾಡಿದ್ದವ? ಹುಚ್ಚಗತ್ತೆ ಮಾತಾಡಿದ ಹೇಳಿಲ್ಲ ಅವ ಇವ. ಹೆಂಗ್ ಮಾಡೋದು ಮರ್ಯಾ?
ಬಾಸ್ ಏನು ನೀವು ನನ್ನ ಮ್ಯಾಗ ಡೌಟ್ ಬರ್ತೀರಿ 2 ದಿನ ನಿಮ್ಮ ಹುಡುಗಿ ಕೆಲಸ ಮಾಡಕತ್ತಾನ. ಆದರೂ ಯಾರೂ ನಂಬಕ್ಕೆ ಬರಂಗಿಲ್ಲ. ಹಲೋ ಸರ, ನಿಮ್ಗೊಂದು ನಂಬರ್ ಕಳ್ಸೀನಿ ರೀ ವಾಟ್ಸಪ್ದಾಗ. ಓಕೆ ಆ ನಂಬರ್ ಫುಲ್ ಅಡ್ರೆಸ್ ಕಳಿಸ್ಕೊಡ್ರಿಲ್ಲ. ಓಕೆ ವಾಟ್ಸಪ್ದಾಗ ಒಂದು ನಂಬರ್ ಬಂದದ, ಸ್ವಲ್ಪ ಅದ್ರದ್ದು ಡೀಟೇಲ್ಸ್ ಬೇಗ ತೆಗೆದು ಹೇಳಪ್ಪ. ಬಾಸ ಬಾಸ ನನ್ನ ತಲೆ ಈಗ ಸಿಕ್ಕಾಪಟ್ಟಿ ಓಡಾಡ್ತೈತಿ. ಎಲ್ಲಿಯೋ ಕಾಣವಲ್ದು ಇಲ್ಲೇ ಐತಿ. ಬಾಸ ಕಮೆಂಟ್ ಮಾಡಿಬಿಡ್ರಿ ಈಗ. ನಾ ಕಮ್ಮಿ ಮಾಡತ್ತ ನೀನ ಮಾಡತ್ತಿ ಏನಾತ? ನನ್ನ ಕಡೆ ಒಂದು ಈಗ ಐಡಿಯಾ ಐತೆ. ನೀನು ಐಡಿಯಾ ತೊಗೊಂಡು ಏನು ಮಾಡ್ಲಿ? ನನ್ನ ಅಂತೆ ಜೀವ ಐತೆ, ಫುಲ್ 5G ಐತೆ. ಬಸ್ ಮತ್ತು ಕಮೆಂಟ್ ಮಾಡ್ತೀರ ನೀವು? ಮತ್ತೆ ಏನಾತ ಈಗ? ನನ್ನ 6 ಸೆನ್ಸ್ ಏನೋ ಹೇಳತೈತೆ. ಏನು ಆಗತ್ತಂತೆ? ಅದನ್ನ ಒಂದು ಹುಡುಗಿ ಕೊಲೆ ಮಾಡಿತ್ತಂದ್ರೆ ಹೆಂಗೆ ಹೇಳ್ತು? ಈಗ ಹೆಂಗೆ ಐತೆ ಅಂದ್ರೆ ಹುಡುಗ ಲವ್ ಮಾಡಿರ್ಬೇಕ, ಡೀಪ್ ಆಗಿರ್ಬೇಕ. ಅದೇನೋ ಕಾರಣಾಂತರವಾಗಿ ಬ್ರೇಕಪ್ ಆಗಿ ಇಕ್ಕ ಹುಡುಗಿ ಕರ್ಕೊಂಬಂದ ಕುಡಿಯಾರ್ಗದೆ ನಾಟಕ ಮಾಡಿ ದಪ್ಪುಡ ಕಲಿಯಿರ್ಲಿ ಅಂದ್ರೆ ನೋಡೋನು ಯಾರು ಮಾಡ್ಯಾರ ಗೊತ್ತಾಕತಿ, ತಲೆ ಕೆಡ್ಸ್ಕೋಬೇಡ. ಗೂಗಲ್ ಮರಿ ಆದ್ರೂ ನಿನ್ನ ತಲೆ ಐತಿ ಐತಿ ನೋಡೋನು. ಸರಿ, ಫೋನ್ ಮಾಡತ್ತೆ. ಹಲೋ ಹಲೋ ಸರ್. ಕಳಿಸಿದ್ವಿ ನೋಡಪ್ಪ. ಥ್ಯಾಂಕ್ಸ್ ರೀ ಸರ. ಈಗ ಕೊಲೆ ಆದವ್ರು ಯಾರು ಅನ್ನೋದು ಗೊತ್ತಾತ್ರಿ. ಈಗ 24 ಗಂಟೆ ಒಳಗೆ ಕೊಲೆಗಾರ ನಿಮ್ಮ ಮುಂದೆ ನಿಂದಿರ್ಸ್ತಾನೆ ರೀ. ಬಾಸ್ ಇದ ಮನೆ ನೋಡಿ. ಇದ ಮನೆ ಒದರ್ತಮ್ಮ. ಸರ ಯಾರ್ಯಾರ ಬರ್ರಿ. ಸುಸ್ತಾತ್ ಮರೆ. ಯಾರ್ಯಾನ? ಇದ ಸಾಗರ್ ಬಿಳಿ ಮನೆಯವ್ರ ಮನೆ. ಹೌದ್ರಿ ಅಣ್ಣ. ಹೌದ್ರಿ. ನೀವು ಯಾರು? ನಾವು ಅವ್ರ ಅಣ್ಣ ಆಗ್ಬೇಕ್ರಿ. ಅವ್ರನ್ನ ಬರ್ರಿ ಒಂದಿಟ್ಟ ಯಾಕ್ರಿ? ಕರೀರ್ಲ ಒಂದಿಟ್ಟ. ನಾವು ಅವ್ರ ಫ್ರೆಂಡ್ ಹೇಳ್ರಿ, ಭೇಟಿ ಆಗಾಕ ಬಂದೀವ. ಸಾಗರ್ 3 ದಿನ ಆತ್ ಮನೆಗೆ ಬಂದಿಲ್ರಿ. 3 ದಿನ ಆತು ಬಂದಿಲ್ಲ. ಮತ್ತು 3 ದಿನ ಆದರೂ ಕಂಪ್ಲೀಟ್ ಯಾಕೆ ಕೊಟ್ಟಿಲ್ಲ ನೀವು? ಅವ್ರ ದೋಸ್ತರ ಜೋಡಿ ಒಳ್ಳೆ ಟ್ರಿಪ್ ಹೋಗ್ತೀನಿ ಅಂತ ಅಂದಿದ್ರಿ. ಹಾಂ. 3 ದಿನ ಆತ್ ಬರಲಿಲ್ಲ. ಅದಕ್ಕೆ ಇವತ್ತು ಗಾಬರಿಯಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿಲ್ರಿ. ಹೌದಾ? ಯಾಕ್ರಿ? ಯಾಕಿಲ್ಲ, ಇವನು ಕೂಡ ಹೋಗ. ಅಲ್ಲಿ ಒಂದು ಅನ್ನ ಐಡೆಂಟಿಫೈ ಬಾಡಿ ಸಿಕ್ಕತ್ತಿ, ಅದು ನಿಮ್ಮ ತಮ್ಮನ್ನ ನೋಡ್ಕೊಂಬರೋಗು. ಹಾಂ ರೀ, ಹೋಗ್ತೀನಿ. ಕರ್ಕೊಂಡು ಹೋಗು. ನೋಡು ಜೂಮ್ ಮಾಡೋದನ್ನ. ಹಾಂ, ಇದೇ ಗಾಡಿ ನೋಡು. ಫೋಟೋ ಹೊಡ್ಕೋದನ. ಹಾಂ, ಎಕ್ಸಾಕ್ಟ್ಲಿ ರೈಟ್. ನೆಕ್ಸ್ಟ್ ಸಿಗ್ನಲ್ಗೆ ಇನ್ಫಾರ್ಮೇಷನ್ ಕೊಡು. ಓಕೆ, ಕ್ಲಿಕ್ ಮಾಡು. ಹಲೋ ಹಲೋ ಸರ. ದೋಸ್ತ, ಏನಾಯ್ತಪ್ಪ ಅದು ಕೇಸು? ಎಲ್ಲಿಗೆ ಬಂತು? ಆಲ್ಮೋಸ್ಟ್ ಈ ಕೇಸ್ ಮುಗಿಯಾಕೆ ಬಂದೈತ್ರಿ. ನಂಗೆ ಇನ್ನೊಂದು ಹೆಲ್ಪ್ ಮಾಡಿರಲ್ಲ. ಏನು ಹೇಳು? ನಿಮ್ಗೆ ಆಗಲೇ ನಂಬರ್ ಕಳಿಸಿದ್ನಿಲ್ರಿ, ಅದ್ರದ್ದು ಕಾಲ್ ಹಿಸ್ಟ್ರಿ ಮತ್ತು SMS ಹಿಸ್ಟ್ರಿ ಅಂತ ಕಳಿಸ್ರಲ್ಲ. ಒಂದು ಅರ್ಧ ತಾಸ್ಬಿಟ್ಟು ಸರ್ಕಾರ ಕಡೆ ಬಂದ್ಬಿಡು, ಕೊಟ್ಟು ಕಳಿಸ್ತೇನೆ. ಓಕೆ ಸರ್. ನೆಕ್ಸ್ಟ್ ಸಿಗ್ನಲ್ಗೆ ಕಳಿಸ್ಬಿಟ್ಟು. ಹೌದಾ? ಸರಿ, ನಿನ್ನ ಕೈಲಿ ಒಂದು ಡೀಟೇಲ್ಸ್ ಕೊಟ್ಟು ಕಳ್ಸೇನಂತೆ, ಅದನ್ನು ಕೊಟ್ಟು ಬರುವಂತೆ ನಡಿ. ಸರ್, ಅವ್ ನಮ್ಮ ತಮ್ಮ ರೀ. ಆ ಬಾಡಿ ನಮ್ಮ ತಮ್ಮಂದ ರೀ. ಏ ಸಾಹೇಬರು ಒಂದು ಲಿಸ್ಟ್ ಕೊಡ್ತಾನೆ ಅಂದಾರ, ಅದು ಹೋಯ್ತು ತೊಗೊಂಬ. ಅಲ್ಲ, ನೀವು ಅವತ್ತಿಬ್ರು ಎದಕ್ಕೆ ಜಗಳ ಆಡಿದ್ರಿ ಮನ್ಯಾಗ? ಸರ್, ನಾವು ಜಗಾಡಿಲ್ಲ ಸರ್. ನಾವಿಬ್ರು ಫ್ರೆಂಡ್ಸ್ ಥರ ಅದೀವಿ ಸರ್. ದೇವರಾನಿಗೂ ನಾವು ಜಗಾಡಿಲ್ಲ ಸರ್. ಮನ್ಯಾಗ ಯಾರ್ಯಾರು ಅದಿರಿ ನೀವು? ನಾನು ನಮ್ಮ ತಮ್ಮ ಇಬ್ಬರು ಅದೀವಿ ಸರ್. ಆಸ್ತಿ ಸಲುವಾಗಿ ದಿನ ಜಗಳ ಆಡಿದ್ರಂತ ಊರಾನ ಮಂದಿ ಹೇಳಾಕತ್ತಲ್ಲ. ಸುಳ್ಳ ಸರ್, ನಾವು ಆಸ್ತಿ ಸಂಬಂಧ ಒಂದಿನಾನು ಜಗಾಡಿಲ್ರಿ. ನಾವು ಜಗಾಡಿವಂತ ಒಂದು ಪ್ರೂಫ್ ತೋರಿಸ್ಬಿಡ್ರಿ ಸರ್. ನಾ ಜೀವನ ಬಿಡ್ತೀನಿ ರೀ. ನನ್ನ ತಮ್ಮ ಅಂದ್ರೆ ನಂಗೆ ಜೀವ ಇದ್ದಂಗೆ ಸರ್. ಸರ್, ನನ್ನ ತಮ್ಮ ಒಂದು ಟ್ರಾನ್ಸ್ಪೋರ್ಟ್ದಾಗ ಕೆಲಸ ಮಾಡ್ತಿದ್ರಿ ಸರ್. ಮುಂಜಾನೆ ಮತ್ತು ಸಂಜೆಗೆ ಜಿಮ್ಮಿಗೆ ಹೋಗಿದ್ರಿ. ಸಂಡೇಗೆ ಒಂದು ದಿನ ಸಿನಿಮಾಗೆ ಹೋಗಿದ್ರಿ ಸರ್. ಅವ್ ಆರಾಮಿದ್ರಿ ಸರ್. ಅವ್ನಿಗೆ ಏನೂ ತ್ರಾಸ ಇದ್ದಿದ್ದಿಲ್ರಿ. ಮತ್ತು ನೀ ಏನು ಮಾಡ್ತೀಯ? ಸರ್, ನಾನು ಒಂದು ಸೂಪರ್ ಮಾರ್ಕೆಟ್ ಒಳಗೆ ಮ್ಯಾನೇಜರಾಗಿ ಕೆಲಸ ಮಾಡ್ತೇನೆ ಸರ್. ನಮ್ಮಿಬ್ಬರದು ಪಗಾರ ಚಲೋನ ಐತ್ರಿ ಸರ್. ನಾವಿಬ್ಬರು ಚಲೋ ತಂಗೆ ಜೀವನ ನಡ್ಸ್ಕೊತ ಹೊಂಟಿದ್ದೀವಿ ಸರ್. ಇದನ್ನ ಬಿಟ್ಟರೆ ನಮ್ಗೆ ಬೇರೆ ಆಸ್ತಿ ಯಾವುದೂ ಇಲ್ರಿ ಸರ್. ಹೌದಾ? ಅವತ್ತು ಹೋಗ್ಬೇಕಾರೆ ನಿಂಗೆ ಏನು ಹೇಳುವ ನಾವು? ನಾನು ನಮ್ಮ ದೋಸ್ತ್ ಬಸ್ಸು ಒನ್ ಡೇ ಟ್ರಿಪ್ ಗೋವಾಕ್ಕೆ ಹೋಗಿನ ಅಂತ ಹೇಳಿ ಹೋದ್ರಿ ಸರ್. ಅಷ್ಟೇ ಸರ್. ಬಸ್ಸು ಪೂರ್ತಿ ಅವನ ಅಡ್ರೆಸ್ ಏನೋ ಒಂದು? ಅವ್ನ ಪೂರ್ತಿ ಹೆಸರು ಬಸ್ಸು ಬದ್ನಿಕಾಯಿ ಅಂತ ಸರ್. ಮೊಬೈಲ್ ನಂಬರ್ ಐತನ ಕೊಡು. ಆಯ್ತು ಸರ್, ಕೊಡ್ತೀನಿ ಸರ್. ಕೊಡು. ಸರಿ, ಈಗ ನೀವು ಹೋಗು, ನಿಮ್ಮ ತಮ್ಮನ ಕಾರ್ಯ ಏನೈತಲ್ಲ ಎಲ್ಲ ಮುಗಿಸು, ಆಮೇಲೆ ಮತ್ತೆ ಭೇಟಿ ಆಗೋನು. ಆಯ್ತು ಸರ್. ಸರ್, ಡೀಟೇಲ್ಸ್ ಸಿಕ್ತು. ಓಕೆ, ನಾ ಒಂದು ನಂಬರ್ ಹೇಳ್ತೀನಿ, ಅದು ಒಂದೇ ನಂಬರ್ ಚೆಕ್ ಮಾಡಿ ಹೇಳ್ರಿ. ಸರ್, ಈ ನಂಬರಿಂದ ಮೆಸೇಜ್ ಭಾಳ ಬಂದಾವ್ರಿ. ಈ ನಾವು ಮೆಸೇಜ್ ನೋಡಿದ್ರೆ ಇಬ್ಬರು ಭಾಳ ಕ್ಲೋಸ್ ಇದ್ದಂಗೆ ಅದಾರ ರೀ.
ಈ ಮೆಸೇಜ್ದಾಗ ಇವು ಟ್ರಿಪ್ ಪ್ಲಾನ್ ಮಾಡ್ಯಾರ ಇವ್ರು. ಹಾಂ ಅಂದ್ರೆ ಕೊಲೆಗಾರ ಇವ ಆ ನಂಬರ್ಗೆ ಫೋನ್ ಹಚ್ಚೋ. ಸರ್ ಇದು ನಂಬರ್ ಆಲ್ರೆಡಿ ನನ್ನ ಕಡೆ ಐತಿ. ಹಾಂ ಏ ನನಗೆ ಆಗ ಡೌಟ್ ಇತ್ತು ನೀನ ಕೊಲೆಗಾರ ಅವನ್ನ ಆ ನಂಬರ್ ನಿನ್ನಂತಕ್ಕೆ ಹೆಂಗೆ ಬತ್ತ? ಸರ್ ಸುಮ್ಮೀರಿ ನೀವೇನು ಮಾತಾಡ್ತೀರಿ? ಆಗ ನೀವು ಹೇಳಿರ್ಲು ಕಾಲ್ ಮಾಡತ್ತೆ ಎಲ್ಲರಿಗೂ. ಹಾಂ ಮತ್ತು ಅವಾಗ ಕಾಲ್ ಮಾಡಿದ್ದು ನಂಬರ್ ನನ್ನ ಕಡೆ ಹಂಗೈತಿ ಈಗ. ಏನಂತ ಮಾತಾಡಿದವ? ಅವೇನು ಮಾತಾಡ್ತಾನ? ಆ ಹುಚ್ಚರಗತೆ ಮಾತಾಡ್ದ ಹೇಳಿಲ್ಲ ಅವ. ಅಲ್ಲೋ ಆಗಲೇ ನಂಬರ್ನು ಹುಚ್ಚರ್ಗತೆ ಮಾತಾಡಿದ, ಈ ನಂಬರ್ ಹುಚ್ಚರ್ಗತೆ ಮಾತಾಡಿದ ಅಂತ ಹೇಳ್ತಿಲ್ಲ. ಎರಡು ಅವನ ಕಡೆ ಅದಾವ್ರಿ ಅವು. ಆಡು ಅವ ಮಾತಾಡತ್ತಾನ. ಹೌದು. ಯಾವ ಮರೇ ಹುಚ್ಚರ ಕೈಯಾಗ ಫೋನ್ ಕೊಟ್ಟು ಸತ್ತವನ ಫೋನ್ ಅವನಂತೆ ಕೈತಿ, ಕೊಲೆಗಾರನ ಫೋನ್ ಅವನಂತೆ ಕೈತಿ. ಇವು ನಮ್ನೇನು ಹುಚ್ಚನ ಮಾಡಾಕತ್ತಾನ? ಬಿಡಂಗಿಲ್ಲ. ಅವ್ ಯಾರು ಅನ್ನೋದು ನಾವು ತಿಳ್ಕೊನು. ತಿಳ್ಕೊಡ್ರಲ್ಲೇ. ಹಲೋ ಸರ. ಹಲೋ, ನಿಮ್ಗೊಂದು ನಂಬರ್ ಕಳಿಸ್ತೀನಿ ಸರ. ಆ ನಂಬರ್ ಯಾವ ಏರಿಯಾದಾಗ ಆ್ಯಕ್ಟಿವ್ ಐತೆ ಸ್ವಲ್ಪ ಲೊಕೇಶನ್ ಸೆಂಡ್ ಮಾಡಿರಲ್ಲ. ಓಕೆ. ಹಲೋ, ಹಾಂ ಕಳಿಸಿದ್ವಿ ನೋಡಪ್ಪ. ಲೋಕಾಪುರ APMC ಆ್ಯಕ್ಟಿವ್ ಇದೆ ನೋಡು. ಥ್ಯಾಂಕ್ಸ್ ಸರ. ಒಟ್ಟ ಏನು ಕೊಲೆಗಾರನ ಒಂದು ತಾಸನೆ ನಿಮ್ಮ ಮುಂದೆ ತಂದು ನಿಂದಿರ್ತಾನೆ ರೀ. ಓಕೆ, ಹುಷಾರ. ಓಕೆ ಸರ್. ಸರ್ ಹಾಂ ಹುಲಿಯಾರ ಯಾರು? ಅಲ್ಲಿ ಅದಾನಂತ ನಡಿ, ತೋರಿಸ್ತೀನಿ. ಬಾಸ್ ನಾ ಎಲ್ಲಾರ ಅದನ್ರಿ ಅವ. ಏನೋ ಮರ ಎಷ್ಟು ಮಂದಿ ಅದಾರ ಇಲ್ಲೇ, ಯಾರ ಹತ್ರ ಫೋನ್ ಹಿಡಿದು ಒಂದು ಕೆಲಸ ಮಾಡಿ ಫೋನ್ ಹಚ್ಚ ನಂಬರ್ಕ. ಬಾಸ ಎಲ್ಲಾರ ಹಿಂಗೆ ಆಗ್ಬೇಕು. ಹಾಂ ಏ ಅವ Hello, I am Sanglian. Hello, I am Sanglian.